ಕತ್ತಲೆಯಲ್ಲಿ ರಾಯಭಾಗ ತಾಲೂಕು ಸರ್ಕಾರಿ ಆಸ್ಪತ್ರೆಯ ರೋಗಿಗಳು ಬಾಣಂತಿಯರು. ಆರೋಗ್ಯ ಸಚಿವರೇ ಇತ್ತ ಕಡೆ ಗಮನ ಕೊಡಿ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ಸರ್ಕಾರಿ ಆಸ್ಪತ್ರೆಯು ಕತ್ತಲೆಯಲ್ಲಿ 2 ದಿನಗಳಿಂದ ಸರ್ಕಾರಿ ಆಸ್ಪತ್ರೆಯೂ ಇದೆ. ಬೆಳಕಿನ ವ್ಯವಸ್ಥೆಗೆ ಜನರೇಟರ್ ಇದ್ದರೂ ಸ್ಟಾರ್ಟ್ ಮಾಡಿಲ್ಲ. ಸರ್ಕಾರ ಗೃಹಜ್ಯೋತಿ ಅಂತ ಒಂದು ಯೋಜನೆ ತಂದಿದೆ. ಆದರೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ಕತ್ತಲೆ ಭಾಗ್ಯ? ರೋಗಿಗಳು ಬಾಣಂತಿಯರು ಅಷ್ಟೇ ಅಲ್ಲ, ಹುಟ್ಟಿದ ಮಗು ಕೂಡ ಎಲ್ಲಿದೆ ಅನ್ನೋದು ಕತ್ತಲೆಯಲ್ಲಿ ಹುಡುಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಜೆ ಆದ್ರೆ ಸಾಕು, ಆಸ್ಪತ್ರೆಯಲ್ಲಿ ಯಾವ ಸಿಬ್ಬಂದಿಗಳು ಇರೋದಿಲ್ಲ. ಸರ್ಕಾರ ಜನರೇಟರ್ ವ್ಯವಸ್ಥೆಗೆ ಹಣ ಕೊಟ್ಟರೂ ಸ್ಟಾರ್ಟ್ ಮಾಡದೆ ಸರ್ಕಾರಿ ಆಸ್ಪತ್ರೆಯನ್ನು ಕತ್ತಲೆಯಲ್ಲಿ ತಳ್ಳಿದ ವೈದ್ಯಾಧಿಕಾರಿ RH ರಂಗಣ್ಣವರ್. ಸರ್ಕಾರಿ ಆಸ್ಪತ್ರೆಗೆ ಬರುವ ಅನುದಾನ ಏನಾಗುತ್ತಿದೆ? ಜನರೇಟರ್ ಸ್ಟಾರ್ಟ್ಗೆ ಹಣ ಇಲ್ವಾ? ಅಥವಾ ಕತ್ತಲೆಯಲ್ಲಿ ಇರಬೇಕಾ ರೋಗಿಗಳು ಬಾಣಂತಿಯರು? ಪೇಷಂಟ್ ಹಂಗದವ್ರಿ ಒಳಗೆ ಕರೆಂಟ್ ಇಲ್ರಿ. ಲೈಟ್ ಏನತಕ ಏನು ಚಾಲು ಮಾಡಿಲ್ರಿ ಜನ್ರೇಟ್ ಅದು? ಹಂಗೆ ಕತ್ಲಾಗ ಪೇಷಂಟ್ ಅದು ಹೆಂಗೆ ರೀ? ಹಾಂ, ಈಗ ಬಂದವ್ರು ಪೇಷಂಟ್ ಅದು ಹುಡುಕಾಡತ್ತಾರ ಕತ್ಲಾಗ ಹಂಗಾರೆ? ಯಾರೂ ಇಲ್ರಿ? ಯಾವಾಗಿಂದ್ರೆ ಇಲ್ರಿ? ಯಾರೂ ಇಲ್ಲ ರೀ ಇಲ್ಲಿ? ಯಾರು ಒಬ್ಬರು ಪೇಷಂಟ್ ಇಲ್ಲ 6 ಗಂಟೆಯಿಂದ? ರಾಯಬಾಗ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಒಳಗೆ ಇರ್ತಕ್ಕಂಥ ಸಮಸ್ಯೆ ಅಂದ್ರೆ ಸರ, ಈಗ 4-5 ದಿವಸ ಆಯಿತು ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಇಷ್ಟು 3-4 ಜನರೇಟರ್ ಇದ್ರೂ ಕೂಡ ಈ ಆಸ್ಪತ್ರೆ ಒಳಗೆ ದೇವ್ ಭೂತ ಬಂಗ್ಲೆ ಹಂಗೆ ಐತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ರೀ. ಮತ್ತು ಇಲ್ಲಿ ನಮ್ಮ ಏನು ಬಡವರ ಆಸ್ಪತ್ರೆಗೆ ಬರ್ತಾರಲ್ಲ, ಅವ್ರಿಗೆ ಯಾವುದೇ ಸೌಕರ್ಯ ಅನ್ನೋದು ಏನೂ ಇಲ್ಲ ರೀ ಇಲ್ಲಿ. ಡಿಲಿವರಿ ಪೇಷಂಟ್ಗಾಗಲಿ ಬಿಸಿನೀರು ಇಲ್ಲ ರೀ. ಮುಂದೆ ಆ ಡಿಲಿವರಿ ಪೇಷಂಟ್ಗೆ ಏನು ಊಟದ ವ್ಯವಸ್ಥೆ ಅದು ಏನು ರೀ ಕೊಡ್ತಾರಲ್ಲ, ಅದು ಏನೂ ಇಲ್ಲ. ಮತ್ತು ಇಲ್ಲಿ ವಾಷಿಂಗ್ ಮಿಷನ್ ಇದ್ರೂ ಕೂಡ ಯೂಸ್ ಇಲ್ಲ. ಇಷ್ಟೆಲ್ಲ ಜನರೇಟರ್ ಇದ್ದರೂ ಕೂಡ ಯಾಕೆ ಇದನ್ನು ಕರೆಂಟ್ ಕೊಡ್ತಿಲ್ಲ ಇವರು? ಇಷ್ಟೆಲ್ಲ ಜನರೇಟರ್ ಇದ್ರೂ ಕೂಡ ಯಾಕೆ ಕೊಡ್ತಿಲ್ಲ ಅಂದ್ರೆ, ನಮಗೇನು ಅನಿಸ್ತೈತಿ ಗೊತ್ತೇನ್ರಿ, ಈ ಜನರೇಟರ್ಗಳಿಗೆ ಏನು ಡೀಸೆಲ್ ಕೊಡ್ತಾರಲ್ಲ, ಅವ್ರ ಗಾಡಿಗಳಿಗೆ ಯೂಸ್ ಮಾಡ್ತಾರೆ, ಆಮೇಲೆ ವೈಯಕ್ತಿಕ ಅನ್ನೋ ವಿಚಾರ ನಮ್ಮದು. ಪ್ರತಿನಿಧಿ ರಾಕೇಶ್ ನಸಲಾಪುರೆ.